ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಬನ್ನಿ, ಇವತ್ತು ಸಿಂಪಲ್ಲಾಗಿ ಗೋಧಿ ಚಪಾತಿ ಮಾಡ್ತೀವಲ್ಲ ಅದೇ ರೀತಿ ರಾಗಿನಲ್ಲೂ ಚಪಾತಿ ಮಾಡ್ಬೋದು, ಹೇಗಂತ ನೋಡ್ಕೊಳ್ಳೋಣ. ಇದು ಶುಗರ್ಗೆಲ್ಲ ತುಂಬ ಒಳ್ಳೆಯದಿದು ರಾಗಿ, ಹಾಗಾಗಿ ಒಂದೊಂದ್ಸಲ ರಾಗಿ ಚಪಾತಿನೂ ಮಾಡ್ಕೊಳ್ಬೋದು. ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಸ್ವಲ್ಪ ನೀರಿಗೆ ಹಾಕ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಈ ರೀತಿ 1 ಗ್ಲಾಸ್ ನೀರಿದ್ರೆ ಸಾಕು. ನೋಡಿ, ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು. ಈ ಅಂಬ್ಲಿ ಮಾಡ್ತೀವಲ್ಲ ಆ ಟೈಪು ಬೇಯಿಸ್ಕೊಳ್ಬೇಕು. ಗೋಧಿ ಹಿಟ್ಟನ್ನೇ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಅಂಬ್ಲಿ ಥರ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಚೆನ್ನಾಗಿ ಬೇಯಬೇಕಿದು. ಬೆಂದ ಮೇಲಿಂದ ನಾವು ರಾಗಿ ಹಸಿಟ್ಟನ್ನು ಹಾಕ್ಕೊಳ್ಬೇಕು. ನೋಡಿ, ಈಗ ಈ ರೀತಿ ಚೆನ್ನಾಗಿ ಬೇಯುತ್ತೆ ಇದು. ಈಗ ಬೆಂದ ಮೇಲಿಂದ ಇದಕ್ಕೆ ನಾನು ರಾಗಿ ಹಸಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಬೇಕು. ಇದನ್ನು ರಾಗಿ ಹಸಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತೀನಿ. ಈ ರೀತಿ ರಾಗಿ ಹಸಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ತಿರ್ಸ್ಕೊಳ್ಬೇಕು. ತಿರ್ಸ್ಕೊಂಡು ಇದು ಸ್ವಲ್ಪ ತಣ್ಣಗಾಗಿದ್ದ ಮೇಲಿಂದ ತಣ್ಣಗಾಗಬೇಕಿದು. ನೋಡಿ, ಈ ರೀತಿ ತಣ್ಣಗಾಗಿದ್ದ ಮೇಲಿಂದ ನಾನಿಲ್ಲಿ ಬೇಸನ್ಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ರಾಗಿ ಹಸಿಟ್ಟನ್ನೇ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಹೇಗಂದರೆ ಚಪಾತಿ ಹಿಟ್ಟು ಹೇಗೆ ನಾದ್ಕೊಳ್ತೀವಿ ಅದೇ ರೀತಿ ನಾದ್ಕೊಳ್ಬೇಕು. ಇದನ್ನು ಸ್ವಲ್ಪ ರಾಗಿ ಹಸಿಟ್ಟು ಹಾಕಿ ಮೆತ್ತಗಾಗಿದ್ದರೆ ಸ್ವಲ್ಪ ರಾಗಿ ಹಸಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿಯಾಗೋ ತನಕ ನಾದ್ಕೊಳ್ಬೇಕು. ಕೈಗೆ ಅಂಟು ಬರಬಾರ್ದು, ಅಲ್ಲಿವರೆಗೂ ನಾದ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು. ಕೈಗೆ ಅಂಟು ಬರಲ್ಲ ಆವಾಗ. ಇದು ಚೆನ್ನಾಗಿ ನಾದ್ಕೊಂಡ್ಮೇಲಿಂದ ಇದನ್ನು ಚಿಕ್ಕದು ಹೋಗಿ ಚಪಾತಿಗೆ ಉಂಡೆ ತಗೊಳ್ತೀವಲ್ಲ ಅಷ್ಟು ಸೈಜಾಗಿ ಉಂಡೆ ತಗೊಂಡು ಲಟ್ಟಿಸ್ಕೊಳ್ಬೇಕು. ನಾವು ಹೇಗೆ ಚಪಾತಿ ಮಾಡ್ತೀವಿ ಅದೇ ರೀತಿಯೂ ಇದು ಮಾಡೋದು. ನೋಡಿ, ಇಲ್ಲಿ ಇಷ್ಟಿಷ್ಟು ದಪ್ಪ ಸೈಜು ಉಂಡೆ ನಾನು ತಗೊಳ್ತಾ ಇದ್ದೀನಿ. ಈಗ ಎಲ್ಲ ಉಂಡೆಗಳನ್ನು ಮಾಡಿಕೊಂಡು ನೋಡಿ, ಇಷ್ಟು ಸೈಜು ಎಷ್ಟು ಒಂದು 5ರಿಂದ 6 ಚಪಾತಿ ಆಗುತ್ತೆ ರಾಗಿ ಚಪಾತಿ. ಎಲ್ಲ ಈ ರೀತಿ ಉಂಡೆಗಳಾಗಿ ಮಾಡಿಕೊಂಡು ಇದನ್ನು ಲಟ್ಟಿಸ್ಕೊಳ್ಬೇಕು. ಪುಡಿ ಹಾಕ್ಬಿಟ್ಟೆ ರಾಗಿ ಹಸಿಟ್ಟಿದೆಯಲ್ಲ ಅದನ್ನೇ ಒಂಚೂರು ಪುಡಿ ಹಾಕ್ಬಿಟ್ಟು ಲಟ್ಟಿಸ್ಕೊಳ್ಬೇಕು. ಆಗ ಅಂಟಲ್ಲ, ನೀಟಾಗಿ ಲಟ್ಟಿಸ್ಕೊಳ್ಬೋದು. ಈ ರೀತಿ ರೌಂಡ್ ಶೇಪಾಗಿ ಲಟ್ಟಿಸ್ಕೊಳ್ಬೇಕು. ಈ ರೀತಿ ರೌಂಡಕ್ಕೆ ಲಟ್ಟಿಸ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು ತವಾಗ ಹಾಕ್ಬಿಟ್ಟು. ನೋಡಿ, ಈ ರೀತಿ 2 ಸೈಡು ಬೇಯಿಸಿದರೆ ರಾಗಿ ಚಪಾತಿ ರೆಡಿ ಆಗುತ್ತೆ. ಇದಕ್ಕೆ ಗೊಜ್ಜು ಅಥವಾ ಚಟ್ನಿ ಸೂಪರ್ ಕಾಂಬಿನೇಷನ್.
ರಾಗಿ ಚಪಾತಿಗೆ. ಈ ರೆಸಿಪಿ ಇಷ್ಟ ಆಯ್ತಂದರೆ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.